ಮೈಸೂರು ಹತ್ರ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಓಪನ್ ಆಗಿದೆ. ಇದನ್ನು ಸ್ಥಾಪಿಸಿದವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಪಯಣ ದ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಮ್ಯೂಸಿಯಂ. ಇಲ್ಲಿ ಸುಮಾರು 70ಕ್ಕಿಂತ ಹೆಚ್ಚು ಹಳೆಯ ಕಾರ್ನ ಸಂಗ್ರಹಗಳಿವೆ. ಜಯಚಾಮರಾಜೇಂದ್ರ ಒಡೆಯರ್ ಉಪಯೋಗಿಸಿದಂತಹ ಕಾರ್, ನಮ್ಮ ಕರ್ನಾಟಕದ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಉಪಯೋಗಿಸಿದಂತಹ ಕಾರ್, ನಮ್ಮ ಕರ್ನಾಟಕದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉಪಯೋಗಿಸಿದಂತಹ ಕಾರ್, ಡಾಕ್ಟರ್ ವೀರೇಂದ್ರ ಹೆಗಡೆಯವರು ವಿದ್ಯಾರ್ಥಿಯಾಗಿದ್ದಾಗ ಬಳಸಿದಂತಹ ಕಾರ್ನ ನೀವು ಇಲ್ಲಿ ನೋಡಬಹುದಾಗಿದೆ. ಈ ಬಿಲ್ಡಿಂಗ್ನ ಟೈರ್ ಶೇಪ್ನಲ್ಲಿ ಡಿಸೈನ್ ಮಾಡಿದ್ದಾರೆ. ಎಂಟ್ರನ್ಸ್ನ ರೈಟ್ ಸೈಡ್ನಲ್ಲಿ ಕಾರ್ ಮತ್ತು ಬೈಕ್ ಪಾರ್ಕಿಂಗ್ನ ವ್ಯವಸ್ಥೆ ಇದೆ. ಲೆಫ್ಟ್ ಸೈಡ್ನಲ್ಲಿ ಟೆಂಪೋ ಟ್ರಾವೆಲರ್ ಮತ್ತು ಬಸ್ ಪಾರ್ಕಿಂಗ್ನ ವ್ಯವಸ್ಥೆ ಇದೆ. ನೀವು ಒಳಗಡೆ ಚಕ್ರಗಳು ಹೇಗೆ ಶುರು ಆಯಿತು, ಎತ್ತಿನ ಬಂಡಿ, ಸ್ಕೂಟರ್ಗಳು ಹಾಗೂ ಕಾರುಗಳು ಇವೆಲ್ಲವೂ ಕಾಲಕ್ಕೆ ಹೇಗೆ ಬೆಳೆದು ಬಂತು, ಹೇಗೆ ಅದನ್ನು ಅಭಿವೃದ್ಧಿಪಡಿಸಿದ್ರು ಅಂತ ನೀವು ನೋಡಬಹುದು. ಎಂಟ್ರಿ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಪ್ರತಿಯೊಬ್ಬರಿಗೆ 50 ರೂಪಾಯಿ ಇರುತ್ತದೆ ಹಾಗೂ 12 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವಿರುತ್ತದೆ. ಮ್ಯೂಸಿಯಂ ಬೆಳಗ್ಗೆ 9ರಿಂದ ಸಾಯಂಕಾಲ 8ರವರೆಗೆ ತೆರೆದಿರುತ್ತದೆ. ಹಾಗೆ ಇಲ್ಲಿ ಮಂಜುಷಾ ಮ್ಯೂಸಿಯಂ ಕೂಡ ಇದೆ. ಬನ್ನಿ ಒಳಗಡೆ ಹೋಗೋಣ. ಎಂಟ್ರನ್ಸ್ನಲ್ಲಿ ವೀರೇಂದ್ರ ಹೆಗಡೆಯವರ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ನೋಡಬಹುದು. ವೀಲ್ ಎವಲ್ಯೂಷನ್, ಚಕ್ರದ ಕ್ರಾಂತಿ. ಚಕ್ರದ ಕ್ರಾಂತಿ ಹೇಗಾಯಿತು? ಚಕ್ರವು ನಡೆದು ಬಂದ ದಾರಿ, ಕಾಲಕ್ಕೆ ಚಕ್ರದ ಸ್ವರೂಪವು ಬದಲಾದ ರೀತಿಯನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಮೊದಲು ನಮ್ಮ ಸಾರಿಗೆ ವ್ಯವಸ್ಥೆ ಹೇಗಿತ್ತು ಎಂಬುದು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಜನರು ಎಳೆದುಕೊಂಡು ಹೋಗುವ ಗಾಡಿಯಿಂದ ಕುದುರೆ ಗಾಡಿ, ಎತ್ತಿನ ಗಾಡಿ, ಟಾಂಗಾ ಸವಾರಿ, ಜಟ್ಕಾ ಬಂಡಿ ಹೀಗೆ ಮುಂತಾದವುಗಳನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿಂದ ಮುಂದೆ ಮೋಟಾರ್ ವೆಹಿಕಲ್ ಕ್ರಾಂತಿಯು ಶುರು ಆಯಿತು. 1925ರಲ್ಲಿ ಇಟಲಿಯಲ್ಲಿ ತಯಾರಿಸಿದಂಥ ಫಿಯಟ್ 501 1460 ಎಂಜಿನ್, 13 ಹಾರ್ಸ್ ಪವರ್, 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು. 1928ರಲ್ಲಿ ಇಟಲಿಯಲ್ಲಿ ತಯಾರಿಸಿದ ಫಿಯಟ್ 521 2516 cc ಎಂಜಿನ್, 51 ಹಾರ್ಸ್ ಪವರ್, 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು. 1946ರಲ್ಲಿ USA ತಯಾರಿಸಿದ ಫೋರ್ಡ್ ಪರ್ಫೆಕ್ಟ್ E93A 3768 cc ಎಂಜಿನ್, 140 ಹಾರ್ಸ್ ಪವರ್, 3 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು. 1948ರಲ್ಲಿ ತಯಾರಿಸಿದ ಮಾರಿಸ್ 8 ಸೀರೀಸ್ E 918 cc ಎಂಜಿನ್, 29.6 ಹಾರ್ಸ್ ಪವರ್, 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು. 1947ರಲ್ಲಿ USA ತಯಾರಿಸಿದ ಬುಯಿಕ್ ಸೀರೀಸ್ 50 ಸೂಪರ್ 8 4064 cc ಎಂಜಿನ್, 144 ಹಾರ್ಸ್ ಪವರ್, 3 ಸ್ಪೀಡ್ ಸ್ಲೈಡಿಂಗ್ ಶಿಫ್ಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು. ಇದು ನಮ್ಮ ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ಉಪಯೋಗಿಸಿದಂತಹ ಕಾರಾಗಿದೆ. 1949ರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಿಸಿದ ಡೈಮ್ಲರ್ DE 36 4064 cc ಎಂಜಿನ್, 140 ಹಾರ್ಸ್ ಪವರ್, 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು.
1952ರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಿಸಿದ ಹಿಲ್ಮ್ಯಾನ್ ಮಿಂಕ್ಸ್ ಮಾರ್ಕ್ ಫೇಸ್ 5 1265 cc ಎಂಜಿನ್, 37.5 ಹಾರ್ಸ್ ಪವರ್, 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರಿದು. ಸಾವಿರದ 1956ರಲ್ಲಿ ಭಾರತದಲ್ಲಿ ತಯಾರಿಸಿದ ಹಿಂದೂಸ್ತಾನ್ ಅಂಬಾಸಡರ್ ಮಾರ್ಕ್ 1 ಮಾರಿಸ್ ಆಕ್ಸ್ಫರ್ಡ್ ಇಂಜಿನ್, 55 ಹಾರ್ಸ್ ಪವರ್, 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರಿದು. 1955ರಲ್ಲಿ ಡೆಬ್ಯೂಟ್ ತಯಾರಿಸಿದ ಚೌರಲೆಟ್ ಬೆಲ್ ಏರ್ 3859 cc ಎಂಜಿನ್, 123 ಹಾರ್ಸ್ ಪವರ್, 3 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರಿದು. 1955ರಲ್ಲಿ USA ತಯಾರಿಸಿದ ಸ್ಟುಡೆಬೇಕರ್ ಚಾಂಪಿಯನ್ ರೀಗಲ್ ಕೊನಿಸ್ಟೋಗ ಸ್ಟೇಷನ್ ವ್ಯಾಗನ್ 3041 cc ಎಂಜಿನ್, 101 ಹಾರ್ಸ್ ಪವರ್, 3 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರಿದು. ಈ ಕಾರನ್ನು ನೀವು ಹಿಂದಿಯ ಹಳೆ ಫಿಲಮ್ಗಳಲ್ಲಿ ನೋಡಿರ್ತೀರ. 1960ರಲ್ಲಿ USA ತಯಾರಿಸಿದ ಚೌರಲೆಟ್ ಇಂಪಾಲಾ 3859 cc ಎಂಜಿನ್, 135 ಹಾರ್ಸ್ ಪವರ್, 3 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರಿದು. 1965ರಲ್ಲಿ ಜರ್ಮನಿಯಲ್ಲಿ ತಯಾರಿಸಿದ ದ ಓಪೆಲ್ ರೆಕಾರ್ಡ್ ಸೀರೀಸ್ ಬಿ 1492 cc ಎಂಜಿನ್, 59 ಹಾರ್ಸ್ ಪವರ್, 3 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರಿದು. 1947ರಲ್ಲಿ USA ತಯಾರಿಸಿದ ಸ್ಟುಡೆಬೇಕರ್ ಚಾಂಪಿಯನ್ 2786 cc ಎಂಜಿನ್, 3 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕರ್ನಾಟಕದ ನೋಬೆಲ್ ಪುರಸ್ಕೃತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಉಪಯೋಗಿಸಿದಂತಹ ಕಾರಿದು. SU ಕಾರ್ಬುರೇಟರ್, ಟರ್ಬೋಚಾರ್ಜರ್ ಆಸಿ, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್, ಸ್ಟಿಯರಿಂಗ್ ಬಾಕ್ಸ್. ನೀವು ಇಲ್ಲಿ 4 ವೀಲರ್ ವೆಹಿಕಲ್ನ ಅಸೆಂಬಲ್ ಮತ್ತು ರೀಅಸೆಂಬಲ್ನ ಬಿಡಿ ಭಾಗಗಳನ್ನು ನೋಡಬಹುದು. 2 ಸ್ಟ್ರೋಕ್ ಎಂಜಿನ್, ಸಾವಿರದ 1946ರಲ್ಲಿ USA ತಯಾರಿಸಿದ ಡಾಡ್ಜ್ ಪವರ್ ವ್ಯಾಗನ್ 6 ಸಿಲಿಂಡರ್ ಎಂಜಿನ್ ಫ್ಯೂಯಲ್ ಪೆಟ್ರೋಲ್ ಟ್ರಕ್. ಇದನ್ನು ಮೈಸೂರಿನ ಸಿಟಿ ಕಾರ್ಪೊರೇಷನ್ ಚೇರ್ಮನ್ ಆದಂಥ ಮುರಳೀಧರ್ ಅನ್ನವರು ಕೊಡುಗೆಯಾಗಿ ನೀಡಿದ್ದಾರೆ. ಸ್ಟ್ಯಾಂಡರ್ಡ್ ಕಾರ್, ಇಂಡಿಯನ್ ಬ್ರ್ಯಾಂಡ್ ಆಫ್ ಆಟೋಮೊಬೈಲ್. ಇದು ಇಂಡಿಯನ್ ಬ್ರ್ಯಾಂಡ್ ಕಾರೇ. ಇದನ್ನು SMPIL ಅನ್ನೋ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದ ಕಾರಾಗಿದೆ. 1973ರಲ್ಲಿ ಭಾರತದಲ್ಲಿ ತಯಾರಿಸಿದ ಟಾಟಾ ಲಾರಿ 6 ಸಿಲಿಂಡರ್ ಡೀಸೆಲ್ 5000 kg ವೇಟ್ ಕೆಪಾಸಿಟಿ ಇರುವ ಟ್ರಕ್ ಆಗಿದೆ.
ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದ ಆ್ಯಕ್ಟರ್ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಉಪಯೋಗಿಸಿದಂತಹ ಡ್ಯಾಟ್ಸನ್ ಜಪಾನಿನ ಬ್ರ್ಯಾಂಡ್ ಕಾರ್ ಆಗಿದೆ. ಕಾರ್ ಮೇಲೆ ಅವರ ಭಾವಚಿತ್ರವನ್ನು ನೋಡಬಹುದು. ಸಾವಿರದ 1962ರಲ್ಲಿ ಸ್ವಿಸ್ನಲ್ಲಿ ತಯಾರಿಸಿದ ಸ್ಟೇರ್ಪುಂಚ್ ಹಾಫ್ಲಿಂಜರ್ ವೆಹಿಕಲ್ ಇದು. ಈ ರೋವಲ್ಲಿ ನೀವು ಮರ್ಸಿಡೀಸ್ ಬೆಂಜ್ನ ಎಲ್ಲ ಮಾದರಿ ಕಾರ್ಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಸಾವಿರದ 1989ರಲ್ಲಿ USA ತಯಾರಿಸಿದ ಕ್ಯಾಡಿಲ್ಯಾಕ್ ಫ್ಲೀಟ್ವುಡ್ 4467 cc 155 ಹಾರ್ಸ್ ಪವರ್ 4 ಸ್ಪೀಡ್ ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು. ಆಸ್ಟಿನ್ A40 ಫರೀನಾ MK1 ಕಾರ್ ಇದು. ಫೋರ್ಸ್ ಮೆಟಾಡೋರ್ ಬ್ರ್ಯಾಂಡ್ನ ವ್ಯಾನ್ ಇದು. ಡಾಲ್ಫಿನ್ ಕಾರನ್ನು ಸಹ ನೀವು ಇಲ್ಲಿ ನೋಡಬಹುದಾಗಿದೆ. ವಿವಾ ಎಲೆಕ್ಟ್ರಿಕ್ ಕಾರ್. ಬನ್ನಿ ಮಂಜುಷಾ ವಸ್ತು ಸಂಗ್ರಹಾಲಯದೊಳಗೆ ಹೋಗೋಣ. ಎಂಟ್ರನ್ಸಲ್ಲಿ ನೀವು ದೈವಾರಾಧನೆ, ಪಂಜುರ್ಲಿ, ಭೂತಕೋಲದ ಮೂರ್ತಿಗಳನ್ನು ನೋಡಬಹುದು. ಇಲ್ಲಿ ನೀವು ಹಳೆಯ ಕಾಲದ ಅನೇಕ ಗೃಹ ಉಪಯೋಗಿ ವಸ್ತುಗಳನ್ನು ನೋಡಬಹುದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.